ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯದಲ್ಲಿ ಯೂಸ್ ಆಗುವಂಥ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ಎಲ್ಲ ಟಿಪ್ಸ್ಗಳನ್ನು ತಿಳಿದೇ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಸೊ ಬನ್ನಿ, ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮುಖದಲ್ಲಿ ಈ ರೀತಿ ಕಪ್ಪು ಕಲೆ ಆಗಿರ್ಬೋದು ಅಥವಾ ಮುಖ ಡಲ್ ಆಗ್ತಾ ಇರುತ್ತೆ, ಹಾಗೆಯೇ ಪಿಂಪಲ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದರೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಹಾಗೆಯೇ ಒಂದೆರಡು 3 ಡ್ರಾಪ್ನಷ್ಟು ನಿಂಬೆ ರಸನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಗೆ ಕೆನೆನ ಹಾಕಿ ನೀಟಾಗಿ ಇದನ್ನು 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ರೆಸ್ಟ್ ಮಾಡಲು ಬಿಡಬೇಕು. ನಂತರ ಇದನ್ನು ನೀವು ನೈಟ್ ಟೈಮಲ್ಲಿ ಮುಖಕ್ಕೆ ಅಪ್ಲೈ ಮಾಡಬೇಕು. ಪಿಗ್ಮೆಂಟೇಷನ್ ಇರುತ್ತೆ ಅಂತೇಳಿ ನೀವು ಕಾಸ್ಟ್ಲಿ ಕ್ರೀಮ್ಗಳನ್ನು ತಂದು ಹಚ್ಚೋದಕ್ಕಿಂತ ಈ ರೀತಿ ಒಂದು ಕ್ರೀಮನ್ನು ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಮುಖ ತುಂಬಾ ಗ್ಲೋವಿಂಗ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಓವರ್ ನೈಟ್ ಆದರೂ ಬಿಡ್ಬೋದು, ಅಥವಾ ಮಾರ್ನಿಂಗ್ ಹಚ್ಕೊಳ್ಳೋರಾದರೆ ಇದನ್ನು 1-2 ಅವರ್ ಹಾಗೇನೆ ಬಿಟ್ಟು ನಂತರ ನೀವು ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಕಪ್ಪು ಕಲೆ ಮತ್ತು ಸ್ಕಿನ್ ಎಲ್ಲನೂ ಡಲ್ ಆಗ್ತಾ ಇರುತ್ತಲ್ವ, ಸೊ ಅವರು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಖಂಡಿತ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಕೈಗೆ ಅಪ್ಲೈ ಮಾಡಿ 1-2 ಅವರ್ ಹಾಗೇನೆ ಬಿಟ್ಟು ನಂತರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಕಿನ್ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಕೊಬ್ಬರಿಗಳನ್ನು ಚಿಪ್ಗಳಿಂದ ಸಪ್ರೇಟ್ ಮಾಡಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತೀರ. ಹಬ್ಬದ ಟೈಮಲ್ಲಂತೂ ಜಾಸ್ತಿ ತೆಂಗಿನಕಾಯಿನ ನಾವು ದೇವರಿಗೆ ಹೊಡೆದಿರ್ತೀವಿ, ಆವಾಗ ಕೊಬ್ಬರಿ ಜಾಸ್ತಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನು ಹೇಗೆ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಈ ರೀತಿ ಸಿಲಿಂಡ್ರ್ ಮೇಲ್ಗಡೆ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ವರೆಗೂ ಇದನ್ನು ಹಾಗೆಯೇ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಬಿಸಿಯಾದ ನಂತರ ಕೊನೆಯ ತುದಿಯಲ್ಲಿ ಇದು ಸ್ವಲ್ಪ ಬಿಟ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಪ್ಪಿಂದ ಕೊಬ್ಬರಿ. ಸೊ ಆವಾಗ ಇದನ್ನು ನೀವು ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕ್ಕೊಂಡು ಅದರಲ್ಲಿ ಕೊಬ್ಬರಿನ 1-2 ಮಿನಿಟ್ಸ್ ಹಾಗೇನೆ ಬಿಡಬೇಕು. ನಂತರ ನೀವು ಒಂದು ಸ್ಪೂನ್ ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿ ಜಸ್ಟ್ ರಿಮೂವ್ ಮಾಡಿದರೆ ಸಾಕು, ಇದು ನೀಟಾಗಿ ಚಿಪ್ಪನ್ನು ಬಿಟ್ಕೊಂಡು ಬರುತ್ತೆ. ನೀವು ಒಂದೊಂದ್ಸರಿ ಈ ಚಿಪ್ಪು ರಿಮೂವ್ ಮಾಡೋದಕ್ಕೆ ಹೋಗಿ ಕೈಗೆಲ್ಲ ಏಟಾಗ್ತಾ ಇರುತ್ತೆ. ಸೊ ಅವರು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಸೊ ವಿಡಿಯೋದಲ್ಲಿ ನೋಡಿದ್ರಲ್ವ ಎಷ್ಟು ನೀಟಾಗಿ ಕೊಬ್ಬರಿ ಚಿಪ್ಪಿಂದ ಸಪ್ರೇಟ್ ಆಯ್ತು ಅಂತೇಳಿ. ಜಾಸ್ತಿ ನೀವು ಕಷ್ಟಪಡೋದೇನು ಬೇಕಾಗಿಲ್ಲ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಂತರ ನೀವು ಇದನ್ನು ಟ್ರೈ ಮಾಡಿಕೊಂಡು ಕೊಕೊನಟ್ ಪೌಡರ್ ಮಾಡಿ ಸ್ಟೋರ್ ಮಾಡ್ಬೋದು, ಓಕೆ. ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಬ್ಯುಸಿ ಪರ್ಸನ್ಸ್ ಯಾರೆಲ್ಲ ಇದ್ದೀರಲ್ವ, ಅವರಿಗೆ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ರೀತಿ ಚಪಾತಿ ಹಿಟ್ಟನ್ನು ನೀವು ಮಾರ್ನಿಂಗ್ಗೆ ಸ್ವಲ್ಪ ಜಾಸ್ತಿನೇ ಕಲಸಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀರಾ. ಸೊ ಆವಾಗ ಏನಾಗ್ತಾ ಇರತ್ತಂದರೆ ಇದು ಮೇಲ್ಗಡೆ ಅಕ್ಕುಗಟ್ಟೋದಂತ ಹೇಳ್ತಾ ಇರ್ತೀವಿ, ಡ್ರೈ ಆಗಿಬಿಡುತ್ತೆ ಫುಲ್ಲು, ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ. ಸೊ ಆ ರೀತಿ ಆದಾಗ ಮೇಲ್ಗಡೆ ಪಾಟನ್ನು ನಾವು ಕಿತ್ತಿ ಬಿಸಾಕ್ಬಿಡ್ತೀವಿ. ಸೊ ವೇಸ್ಟ್ ಅಂತ ಬಿಸಾಕೋ ಬದಲು ಈ ಟಿಪ್ಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಚಪಾತಿ ಹಿಟ್ಟನ್ನು ನಾದ್ಕೊಂಡು ನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಾಗ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಈ ರೀತಿ ಸ್ಪ್ರೆಡ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಈ ಹಿಟ್ಟು 1 ಡೇ ಫುಲ್ ಇಟ್ಟರೂ ಡ್ರೈ ಆಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ವರ್ಕಿಂಗ್ ವುಮೆನ್ಸ್ ಯಾರೆಲ್ಲ ಇದ್ದೀರಲ್ವಾ, ಸೊ ಅವರಿಗೆ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಕಡಿಮೆ ಟೈಮಲ್ಲಿ ನಾವು ಎಗ್ಸ್ ಸಿಪ್ಪೆನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಬಾಯ್ಲ್ ಮಾಡೋದೆಲ್ಲ ಈಸಿ, ಬಟ್ ಸಿಪ್ಪೆನ ರಿಮೂವ್ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಕಡಿಮೆ ಟೈಮಲ್ಲಿ ನೀವು ಜಾಸ್ತಿ ಎಗ್ ಸಿಪ್ಪೆನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು 1 ನಿಮಿಷದಲ್ಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ನಾವು ಬೇಯಿಸ್ಕೊಂಡಿರುವಂಥ ಎಗ್ನಲ್ಲಿರುವಂಥ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಇದರ ಮೇಲ್ಗಡೆ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿ ಜಸ್ಟ್ 2-3 ಟೈಮ್ ಇದನ್ನು ಶೇಕ್ ಮಾಡಿದರೆ ಸಾಕು, ಇದು ಮೇಲ್ಗಡೆ ಸಿಪ್ಪೆ ಎಲ್ಲನೂ ರಿಮೂವ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇವಾಗ ಜಸ್ಟ್ ಈ ರೀತಿ ಮಾಡಿದರೆ ಸಾಕು, ನೀಟಾಗಿ ಸಿಪ್ಪೆ ಬಿಟ್ಕೊಂಡು ಬರ್ತಾ ಇದೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಸಿಪ್ಪೆ ರಿಮೂವ್ ಆಗ್ತಾ ಇದೆ ಅಂತ. ಈ ರೀತಿ ಜಸ್ಟ್ ಸೇಕ್ ಮಾಡೋದ್ರಿಂದ ಮೇಲ್ಗಡೆ ಪೆಟ್ಟು ಬಿದ್ದು ಅದು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನೀವು ಈ ರೀತಿ ಈಸಿಯಾಗಿ ಕಡಿಮೆ ಟೈಮಲ್ಲಿ ಜಾಸ್ತಿ ಎಗ್ಸ್ಗಳ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಬೋದು, ಓಕೆ.
ಗಾಜಿನ ಬಳೆಗಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಸಿರು ಗಾಜಿನ ಬಳೆ ಅಂದ್ರೇ ಸಾಕು, ಹೆಣ್ಮಕ್ಳಿಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಗಾಜಿನ ಬಳೆಗಳನ್ನು ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ಇದನ್ನು ಸೇಫಾಗಿ ಸ್ಟೋರ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಸೊ ಇದನ್ನು ಖಾಲಿ ವಾಟರ್ ಬಾಟಲ್ಗಳಿಂದ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ವಾಟರ್ ಬಾಟಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಅದರಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಬಾಟಲ್ನ ಈ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳಿ. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಗಾಜಿನ ಬಳೆಗಳನ್ನು ಒಂದು ವೇಸ್ಟ್ ನ್ಯೂಸ್ ಪೇಪರಲ್ಲಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ನೀಟಾಗಿ ಸುತ್ತಿ ಇಡಬೇಕು. ನಂತರ ನೀವು ಕಟ್ ಮಾಡ್ಕೊಂಡಿರುವಂಥ ಈ ಬಾಟ್ಲಲ್ಲಿ ಈ ರೀತಿಯಾಗಿ ಸ್ಟೋರ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟೋರ್ ಮಾಡಿ ನಾವು ಕಟ್ ಮಾಡಿದ್ವಲ್ವ ಬಾಟಲ್ ಅರ್ಧದಲ್ಲಿ, ಅದನ್ನು ಇದಕ್ಕೆ ನಾವು ಕ್ಲೋಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ ಈ ರೀತಿಯಾಗಿ ಕ್ಲೋಸ್ ಮಾಡಿದರೆ ಈ ಒಂದು ಬ್ಯಾಂಗಲ್ಸ್ಗಳು ಸೇಫ್ ಆಗಿರುತ್ತೆ. ಸೊ ಇದನ್ನ ನೀವು ಈಸಿಯಾಗಿ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಪೆಟ್ಟು ಬಿದ್ರೂ ಕೂಡ ಈ ಗಾಜಿನ ಬಳೆಗಳಿಗೆ ಏನೂ ಆಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕಬೋರ್ಡಲ್ಲಿ ಕೂಡ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಬ್ಯಾಂಗಲ್ಸ್ಗಳನ್ನು ಸ್ಟೋರ್ ಕೂಡ ಮಾಡ್ಬೋದು. ಸೊ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.